ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಕರಪತ್ರ ಹಂಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಯಾದಗಿರಿ ಸಾರಿಗೆ ನೌಕರರು ಈಗಾಗಲೇ ನಾವು ಕೊಟ್ಟಿರುವ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೊಡನೆ 4 ಬಾರಿ ಚರ್ಚೆ ಮಾಡಿದ್ದೀವಿ. ಮತ್ತೆ ದಿನಾಂಕ 13/12/2025 ಸನ್ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಆಡಳಿತ ವರ್ಗದ ಜೊತೆ ಚರ್ಚೆ ನಡೆಸಿದ್ದೀವಿ. ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಲ್ಲಿ ಪ್ರಗತಿಯಾಗಿದ್ರೂ ನಮಗೂ ಹಾಗೂ ಸರ್ಕಾರಕ್ಕೂ ಇನ್ನೂ ಸಾಕಷ್ಟು ಅಂತರ ಉಳಿದುಕೊಂಡಿದೆ. ಅದು ಈ ಕೆಳಕಂಡಂತಿದೆ. ರಾಜ್ಯ ಸರ್ಕಾರವು ಭಾರತ ಸಂವಿಧಾನದ ಪ್ರತಿಯನ್ನ ಹಿಡಿದುಕೊಂಡು ಊರಲ್ಲೆಲ್ಲ ಡಂಗೂರ ಸಾರ್ತಾ ಇದೆ. ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದದ ಬಗ್ಗೆ ತಿಳಿಸಲಾಗಿದೆ. ಸಾರಿಗೆ ನೌಕರರಿಗೆ ಕೈಗಾರಿಕಾ ವಿವಾದ ಕಾಯ್ದೆ 1947 ಸೆಕ್ಷನ್ 22 ಪ್ರಕಾರ ಮುಷ್ಕರ ಮಾಡುವ ಹಕ್ಕು ಇದೆ. ಆದರೆ ಸರ್ಕಾರ ನಾವು ಮುಷ್ಕರದ ನೋಟಿಸ್ ಕೊಟ್ಟಾಗ ಎಸ್ಮಾ ಕಾನೂನನ್ನ ತಂದು ನಮ್ಮನ್ನ ಸೆರೆಮನೆಗೆ ದೂಡುವ ಭಯ ಹರಡುತ್ತೆ. ದಿನಾಂಕ 10/1/2020 28 ಫೆಬ್ರವರಿ 2023 ತನಕ 38 ತಿಂಗಳು ವೇತನ ಹಿಂಬಾಕಿಯನ್ನ ಕೊಡಬೇಕು. ಈ ವಿಷಯದಲ್ಲಿ ಹಿಂದಿನ ಸರ್ಕಾರ 17/3/2023 ಹೊರಡಿಸಿದ್ದ ಆದೇಶದಲ್ಲಿ 1/1/2020 ವೇತನ ವಿಮರ್ಶೆ ಮಾಡಿ ಅದನ್ನ ಇನ್ಕ್ರಿಮೆಂಟ್ಗಳ ಸಮೇತ ಮಾರ್ಚ್ 2023 ಜಾರಿಗೊಳಿಸಿ 38 ತಿಂಗಳ ಆರಿಯರ್ಸ್ ವಿಚಾರವನ್ನ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರ ಸಮಿತಿಯ ಶಿಫಾರಸಿಗೆ ಒಪ್ಪಿಸಿತು. ಈ ಹಿಂಬಾಕಿಯ ಹಣವನ್ನ ಶ್ರೀನಿವಾಸ ಮೂರ್ತಿ ಅವರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸರ್ಕಾರ ಅನುದಾನದ ರೂಪದಲ್ಲಿ ಕೊಡಲು ಒಪ್ಪಿತು. ನಮ್ಮ ಹಾಗೂ ಆಡಳಿತ ವರ್ಗದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಈ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಕೊಟ್ಟಿದೆ. ಅದರಂತೆ 14 ತಿಂಗಳ ಹಣದ ಬಾಕಿಯನ್ನ ಪೂರ್ಣವಾಗಿ ಕೊಡುವಂತೆ ಹಾಗೂ 2020 ಮತ್ತು 2021ನೇ ಸಾಲಿನ ಬಾಕಿ ಹಣದ ಕಡೆಗೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಅನುದಾನವನ್ನ ಕೊಡಬೇಕು ಅಂತ ಈ ಸಮಿತಿ ಸೂಚನೆ ಕೊಟ್ಟಿದೆ. ಸರ್ಕಾರ ಈ ಶಿಫಾರಸನ್ನ ಜಾರಿ ಮಾಡಿ ಉಳಿಕೆ ಹಣವನ್ನ ಸರ್ಕಾರವೇ ಆಗಲಿ ಅಥವಾ ನಿಗಮಗಳಾಗಲಿ ಕೊಡಬೇಕು ಅಂತ ನಾವು ಒತ್ತಾಯಿಸಿದ್ದೀವಿ. ಈ ಬಾಕಿ ಹಣವು ಒಂದು ಸಲ ಮಾತ್ರ ಕೊಡಬೇಕಾಗಿದ್ದು ವರ್ಷ ಸರ್ಕಾರಕ್ಕೆ ಇದರ ಹೊರೆ ಬೀಳುವುದಿಲ್ಲ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಹೊಸ ಒಪ್ಪಂದ 1/1/2024 ಜಾರಿಗೆ ಬರಬೇಕು. ಆ ವಿಷಯದಲ್ಲಿ ಸರ್ಕಾರವು 1/4/2026 ಹೊಸ ವೇತನವನ್ನ ಕೊಡುವುದಾಗಿ ಸೂಚಿಸಿದೆ. ನಮಗೆ ಇದು ಸರಿ ಕಾಣುವುದಿಲ್ಲ. ಯಾಕಂದ್ರೆ ನಾವು ಕೊಟ್ಟಿರುವ ಬೇಡಿಕೆಗಳ ಪಟ್ಟಿಯು 1/1/2024 ಜಾರಿಗೆ ಬರಬೇಕೇ ವಿನಃ 2026 ಬಗ್ಗೆ ಮುಂಗಡವಾದ ಬೇಡಿಕೆ ಅಲ್ಲ. ಈ ವಿಷಯದಲ್ಲಿ ಸಾರಿಗೆ ನಿಗಮದ ಅಧಿಕಾರಿ ವರ್ಗ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಪ್ರಾತ್ಯಕ್ಷಿಕೆಯಲ್ಲಿ ಹಲವು ಅಂಶಗಳನ್ನು ತಿಳಿಸಿದ್ದಾರೆ. ಆಡಳಿತ ವರ್ಗವು ಕಾರ್ಮಿಕ ಆಯುಕ್ತರ ಒಡನೆ ರಾಜ್ಯ ಸಂಧಾನದ ಸಭೆಯನ್ನ ದಾಖಲಿಸಿ ಮುಷ್ಕರ ಮಾಡದಂತೆ ಪ್ರತಿಬಂಧಿಸುತ್ತೆ. ಇನ್ನು ಉಚ್ಚ ನ್ಯಾಯಾಲಯದಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿಗಳಿಂದ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನ ಹೂಡಿಸಿ ಮುಷ್ಕರ ಮಾಡದಂತೆ ಆದೇಶ ತರುತ್ತೆ. ಅಲ್ಲಿಗೆ ಸಂವಿಧಾನಾತ್ಮಕವಾದ ಮತ್ತು ಕಾನೂನಿನ ಅಡಿಯಲ್ಲಿ ಕೊಟ್ಟಿರುವ ಮುಷ್ಕರದ ಹಕ್ಕನ್ನ ಇಲ್ಲದಂತೆ ಮಾಡುತ್ತದೆ. ಸಂವಿಧಾನದತ್ತವಾದ ಕಾರ್ಮಿಕರ ಹೋರಾಟದ ಹಕ್ಕನ್ನ ಪ್ರಭುತ್ವ ಹಾಗೂ ಅದರ ಇತರೆ ಅಂಗಗಳು ಒಟ್ಟಾಗಿ ಕಸಿಯುತ್ತೆ. ಆದರೂ ಹೋರಾಟವಿಲ್ಲದೆ ನಮಗೆ ಸೂಕ್ತವಾದ ಫಲಿತಾಂಶ ದೊರೆಯೋದಿಲ್ಲ. ಇದು ಇತಿಹಾಸದಿಂದ ಕಲಿತಿರುವ ಪಾಠ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜಂಟಿ ಕ್ರಿಯಾ ಸಮಿತಿಯು ಸೂಕ್ತವಾದ ಹೋರಾಟದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ. ನಮಗೆ ನ್ಯಾಯ ಸಿಗೋ ತನಕ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಎಂಬ ಸಂದೇಶವನ್ನ ಹಾಗೂ ನಮ್ಮ ದೃಢ ನಿರ್ಧಾರವನ್ನ ತಿಳಿಸಲು ನೀವೆಲ್ಲ ಮಾನಸಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ಸಿದ್ಧರಾಗಬೇಕು ಅಂತ ಕರೆ ಕೊಡುತ್ತೀವಿ ಎಂದಿದ್ದಾರೆ. ಈ ದಿಸೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಜಾಗೃತಗೊಳಿಸಲು ರಾಜ್ಯದಾದ್ಯಂತ ನೌಕರ ಸಮಾವೇಶವನ್ನು ಏರ್ಪಡಿಸ್ತೀವಿ ಅಂತ ಹೇಳಿದ್ರು. ಕರ್ನಾಟಕ ಸರ್ಕಾರವು ನಮ್ಮ ಸಾರಿಗೆ ನೌಕರರ ಮೇಲೆ ಒಂದು ಮಲತಾಯ ಧೋರಣೆಯನ್ನು ತೋರ್ತಾ ಇದೆ. ಯಾಕಂತಂದ್ರೆ ಇಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಸಭೆಗಳು ಕರೆದರೂ ಕೂಡ ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಮಾಡುವಲ್ಲಿ ಅವರ ಒಂದು ಮಲತಾಯ ಧೋರಣೆಯನ್ನು ತೋರಿ ಈ ನಮ್ಮ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯನ್ನು ಸಂಘಟನೆ ಈ ನಮ್ಮ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು 1/1/2024 ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ನಾವು 1/4/2026 ಅಂತೇಳಿ ಹೇಳ್ತಕ್ಕಂಥ ಒಂದು ಉಡಾಫೆಯ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಏನು ಕೊಟ್ಟಿದ್ದಾರೆ ಗ್ಯಾರಂಟಿ, ಅದರಲ್ಲಿ ಪ್ರಪ್ರಥಮವಾಗಿ ಇಡೀ ರಾಜ್ಯದಂತೆ ಯಶಸ್ವಿ ಮಾಡಿ ನಾವು ಸಾರಿಗೆ ನೌಕರರಾದ ಒಂದು ಕರ್ತವ್ಯ ಮಾಡಿದ್ದೀವಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಮಲಿಂಗಾರೆಡ್ಡಿ ಅವರು ಮುಂದಿನ ದಿನಮಾನಗಳಲ್ಲಿ ಈ ಅಧಿವೇಶನ ಮುಗಿದ ತಕ್ಷಣವೇ ನಮ್ಮನ್ನು ಕರೆದು ಮಾತುಕತೆ ಆಡ್ತೇವೆ ಅಂತ ಹೇಳಿದರು. ಆದರೆ ಅಧಿವೇಶನ ಮುಗಿದು ಇಷ್ಟು ದಿನಗಳಾದ ಕಾಲ ನಮ್ಮ ಒಂದು ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕಾಗಿತ್ತು. ಅದು ಇವತ್ತಿನ ಕೇವಲ 14 ತಿಂಗಳ ವೇತನ ಒಂದು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯದಂತ ಮುಷ್ಕರ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದಕ್ಕಾಗಿ ಮುಷ್ಕರ ಮಾಡಿ ಏನು ಅಹಿತಕರ ಘಟನೆ ಆದರೂ ಕೂಡ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆಯಾಗ್ತಾ ಇದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಮಲಿಂಗಾರೆಡ್ಡಿ ಅವರು ಏನಪ್ಪಾ ಅಂತಂದ್ರೆ ನಮಗೆ 1/1/2024 ವೇತನ ಪರಿಷ್ಕರಣೆ ಮಾಡಲೇಬೇಕು ಮತ್ತು 38 ತಿಂಗಳ ಅರಿಯರ್ಸ್ ಅನ್ನು ಕೊಡಲೇಬೇಕು. ಇದು ಶತಸಿದ್ಧ.
ಇದು ನಮ್ಮ ಸಾರಿಗೆ ನೌಕರ ಎದುರಾಕಲು ಮಾತ್ರ ಬಿಜೆಪಿ ಸರ್ಕಾರ ಯಾವಾಗ ಅದು ಹೋಗಿತ್ತು ಇದನ್ನ ಕೂಡ ಜನ ಮನ್ನಣೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಮನ್ನಣೆ ಉಳಿಸಬೇಕಂತಂದ್ರೆ ನಮಗೆ ಒಂದು 2024ರಿಂದ ವೇತನ ಪರಿಷ್ಕರಣೆ ಮಾಡಲೇಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಸರಿಯಾದ ಪಾಠವನ್ನು ಕಳಿಸಿಕೊಡ್ಲಿಕ್ಕೆ ಇವತ್ತು ನಾವು ಕರ್ನಾಟಕ ರಾಜ್ಯದಂತ ಈ ಒಂದು ಏನಪ್ಪ ಅಂತಂದ್ರೆ ಈ ಕರಪತ್ರ ಹಂಚುವುದರ ಮೂಲಕ ಮುಷ್ಕರ ಮಾಡ್ತೀವಿ ಅಂತ ಒಂದು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು ನಮಗೆ ಕೆಲವೇ ದಿನಗಳಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು, 32 ತಿಂಗಳ ಅರಿಯರ್ಸ್ ಕೊಡಲೇಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ತೇವೆ. ಮಾಡದಿದ್ದ ಪಕ್ಷದಲ್ಲಿ ನಾವು ಮುಷ್ಕರ ಮಾಡುವುದು ಶತಸಿದ್ಧ. ಅದಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದಂತೆ ನಾವು ಎಲ್ಲ ಸಾರಿಗೆ ನೌಕರರು ಒಗ್ಗೂಡಿ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತುಕತೆ ಮಾಡಬೇಕು. 32 ತಿಂಗಳ ಅರಿಯರ್ಸ್ ಕೊಡಲೇಬೇಕು. 1/1/2024 ವೇತನ ಪರಿಷ್ಕರಣೆ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೊಟ್ಟಂತ ಮಾತು ಎಷ್ಟು ಸಲ ಸಭೆ ಮಾಡ್ತೀರಿ? ನಮಗೆ ಇಲ್ಲಿಗೆ ಸಭೆ ಮಾಡಕತ್ತೆ 4 ಸಭೆಗಳದು. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಸಭೆ ಮಾಡಿದ್ದೀವಿ. ಆದರೆ ಅದು ಯಾವುದು ನಮಗೆ ಸಫಲ ಆಗಿಲ್ಲ. ಎಲ್ಲ ಸಭೆಗಳು ವಿಫಲ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈಗ ಎಲ್ಲ ಅವೇರ್ನೆಸ್ ಆಗಿದ್ದೀವಿ, ಎಲ್ಲ ಎಚ್ಚರಿಕೆಗೊಂಡು ಎಲ್ಲ ಜಾಗೃತರಾಗಿದ್ದೀವಿ. ಅದಕ್ಕೆ ಈ ಮುಷ್ಕರಕ್ಕೆ ಅವಕಾಶ ಮಾಡಿಕೊಳ್ಳಾರ್ದೇ ನಮಗೆ 1/1/2024 ವೇತನ ಪರಿಷ್ಕರಣೆ ಮಾಡಲೇಬೇಕು. 32 ತಿಂಗಳ ಅರಿಯರ್ಸ್ ಕೊಡಲೇಬೇಕು. ಉಳಿದ ಪಕ್ಷದಲ್ಲಿ ನಾವು ಒಂದು ಮುಷ್ಕರ ಮಾಡಬೇಕಂತೇಳಿ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯದಂತ ರಾಜ್ಯಾಧ್ಯಕ್ಷರ ಒಂದು ನಿರ್ಣಯದ ಮೇರೆಗೆ ಎಲ್ಲ ಸಾರಿಗೆ ನೌಕರರ ಒತ್ತಡದ ಮೇರೆಗೆ ಈ ನಿರ್ಣಯವನ್ನು ತಗೊಂಡಿದ್ದೀವಿ. ಅದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಮುಷ್ಕರ ದಿನಾಂಕವನ್ನು ನಿಗದಿಪಡಿಸ್ತೀವಿ. ಆ ನಿಗದಿಪಡಿಸೋದಕ್ಕಿಂತ ಮುಂಚಿತವಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ರಾಮಲಿಂಗಾರೆಡ್ಡಿ ಅವರಾಗಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟು ಏನಾದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ ಒಂದು ಸಭೆಯನ್ನು ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು, ನಮಗೆ ವೇತನ ಪರಿಷ್ಕರಣೆ ಮಾಡಬೇಕಂತೇಳಿ ನಾವು ಕೇಳಿಕೊಳ್ತೀವಿ. ಯಾಕಂತಂದ್ರೆ ನಾವು ಏನಕ್ಕೆ ಯಾರೇ ಏನಕ್ಕೆ ಕೇಳ್ತಿಲ್ಲ, ಇಡೀ ರಾಜ್ಯ ಸರ್ಕಾರ ನೌಕರಿಗಾಗಲಿ KB ಅವರಾಗಲಿ ರಾತ್ರಿ ಬೆಳಗಟ್ಟಿಗೆ ಅವ್ರನ್ನ ವೇತನ ಪರಿಷ್ಕರಣೆ ಆಗ್ತದೆ. ಅದಕ್ಕೆ ನಾವು ಇಲ್ಲಿ ಎಷ್ಟು ದಿನಗಳು ಸಂಭಾಳಿಸಿದರೂ ಕೂಡ ಅವರು ಕೊಟ್ಟಂಥ ಕರ್ತವ್ಯ ನಿಷ್ಠೆಯನ್ನು ಮಾಡಿದರೂ ಕೂಡ ಯಾವುದೇ ನಮಗೆ ಸಫಲ ಆಗಿಲ್ಲ. ಅದಕ್ಕೆ ನಾವು ಮುಷ್ಕರ ಮಾಡಲಿಕ್ಕೆ ಇಡೀ ಕರ್ನಾಟಕ ತಯಾರಾಗಿದ್ದೀವಿ. ಅವರು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಬಲತಾಯ ತೋರುವುದನ್ನು ಬಿಟ್ಟು ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು 1/1/2024ರಿಂದ ವೇತನ ಪರಿಷ್ಕರಣೆ ಮಾಡಬೇಕು, 32 ತಿಂಗಳ ಅರಿಯರ್ಸ್ ಕೊಡಬೇಕಂತೇಳಿ ಈ ಒಂದು ಎಲ್ಲ ನಮ್ಮ ಕಾರ್ಮಿಕರ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.